आपका बी न्यूज नेशन में मैं हूं आबिद हुसैन शेख। बीजापुर में ऑपरेशन कमल का कड़ा विरोध। कर्नाटक सरकार में आए विधायकों के इस्तीफे के भूचाल का श्रेय बीजेपी को देते हुए संविधान विरोधी नीति को अपनाकर बीजेपी एमएलए विधायकों की खरीदारी करके प्रजाप्रभुत्व को कुचलने का काम कर रही है। कांग्रेस जेडीएस दोस्ती सरकार मजबूत है, बेशर्मों का काम छोड़ दें, बीजेपी को नसीहत की कांग्रेस वरिष्ठ नेता हमीद मुशर्रफ ने। आज बीजापुर के गांधी चौक में इस विरोध प्रदर्शन में जिला अध्यक्ष रवि गौड़ा सहित महिला पदाधिकारी, जिला कांग्रेस पदाधिकारी और कार्यकर्ता भागी रहे। राष्ट्र बीजेपिಗೆ राष्ट्र ಯಡಿಯೂರಪ್ಪನಿಗೆ राष्ट्र बीजेपिಗೆ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಕಾಂತಾ ನಾಯ್ಕ ಮೇಡಮ್ ಅವರು ಎರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರತಿಭಟನೆ ಯಾಕೆ ಅಂದರೆ 2018ರಲ್ಲಿ ಏನು ಮೇ ತಿಂಗಳಲ್ಲಿ ಜನಾದೇಶ ಆದ್ದರಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಬ್ಬರು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡಿದ್ರು. ಅದಕ್ಕಿಂತ ಮುಂಚೆ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡ್ತೇವೆ ಅಂತ ಹೇಳಿ ಹೊರಟರು, ಪ್ರಮಾಣ ವಚನ ತಗೊಂಡ್ರು. ಅವರ ಬಹುಮತ ಇಲ್ದಿದ್ರು ಅವರು ಪ್ರಮಾಣ ವಚನ ತಗೊಂಡ್ರು. ನಾವು ಕೋರ್ಟಿನ ಮೆಟ್ಟಲು ಹೋದ್ವಿ, ನ್ಯಾಯ ಸಿಕ್ತು. ಯಾರು ಬಹುಮತ ಇದ್ದಾರೆ ಅವರಿಗಷ್ಟೇ ಏನು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಕೊಟ್ಟು ಇವತ್ತಿನವರೆಗೂ ಅವರು ಒಂದಲ್ಲ ಒಂದು ಶಾಸಕರಿಗೆ ಆಮಿಷ ಒಡ್ಡಿ ಅವರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಏನು ಇವರನ್ನು ಖರೀದಿ ಮಾಡ್ಕೊಳ್ಳುವಷ್ಟು ಬಂದಿದ್ದಾರೆ. ಇಂಥದನ್ನು ನಾವು ಖಂಡಿಸ್ತೀವಿ. ಬಿಜೆಪಿಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿರುವ ಬಿಜೆಪಿಗೆ ಹಿಡಿದು ಇವತ್ತಿನ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದೆವು. ಅದನ್ನು ಇವತ್ತಿನ ದಿವಸ ಅಸಂವಿಧಾನಿಕವಾಗಿ ಅವ್ರನ್ನ ಖರೀದಿ ಮಾಡಿಕೊಂಡು ಆಶಾಮಿಷಿ ತೋರಿಸಿಕೊಂಡು ಮಿನಿಸ್ಟರ್ ಕೊಡ್ತೇವನ್ನ ಸ್ಥಾಪಿಸಿಕೊಳ್ಳಬೇಕು ಮತ್ತು ಸರ್ಕಾರವನ್ನು ಸುಗಮವಾಗಿ ನಡೀಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ಜಯ ಕರ್ನಾಟಕ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಕತ್ತೈತಿ. ಈ ಜನರು ಖಂಡಿಸ್ತಾರ. ಕರ್ನಾಟಕ ರಾಜ್ಯದ ಜನತೆ ಹೆಂಗಪ್ಪ ಅಂದ್ರೆ ಶಾಂತಿ ಪ್ರಿಯರು. ಇಂಥ ಅಶಾಂತಿ ಹಬ್ಬಿಸುವಂಥ ವಾತಾವರಣಕ್ಕೆ ಎಂದೂ ಕೊಡಂಗಿಲ್ಲ. ಇದರ ಪರಿತಾಪ ಈ ಆಪರೇಷನ್ ಕಮಲದ ಪರಿತಾಪ ಮುಂಬರುವಂಥ ದಿನದಲ್ಲಿ ಈ ರಾಜ್ಯದೊಳಗೆ ಭಯಂಕರ ಅವರನ್ನು ಯಾರು ಮೋಸ ಮಾಡ್ತಾರೆ ಅವರನ್ನು ಹೊಡೆದೋಡಿಸುವಂಥ ಕೆಲಸ ಕರ್ನಾಟಕ ರಾಜ್ಯದ ಜನತೆ ಮಾಡ್ತೈತಿ. ಮುಂಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳು ಹೆಸರಿಲ್ಲದಂಗೆ, ಯಾಕಂದ್ರೆ ನನಗನ್ನಿಸ್ತೈತಿ ಹಿಟ್ಲರ್ ಪ್ರವೃತ್ತಿ ನಡೆದೈತಿ. ಹಂಗೆ ಹಿಟ್ಲರ್ ಇದು ಆಗೇಬೇಕು ಅಂದ್ರೆ ಅದು ಆಗೇಬೇಕು. ಸಂಘ ಘಟಕದ ಅಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ಇವತ್ತು ಆಪರೇಷನ್ ಕಮಲ ಮಾಡುತ್ತಿರುವ ಬಿಜೆಪಿಗೆ, ಸಂವಿಧಾನ ವಿರೋಧಿ ಯಡಿಯೂರಪ್ಪನಿಗೆ, ನಮ್ಮ ಸರ್ಕಾರ JDS ಕಾಂಗ್ರೆಸ್ ಯಾವಾಗಿಂದ ಆಗೈತೆ ಅವಾಗಿಂದ ಯಡಿಯೂರಪ್ಪ BJP ಅವರು ನಮ್ಮ ಸರ್ಕಾರ ಶಾಸಕರು ಕರೆದು ರೊಕ್ಕ ಕೊಡ್ತೀನಿ, ಅಧಿಕಾರ ಕೊಡ್ತೀನಿ ಅಂತ ಆಸೆ ತೋರಿಸೋದು ಇದು ಎಲ್ಲ ಬಿಟ್ಟು ಬಿಡ್ರಿ. ಏನೂ ಆಗಂಗಿಲ್ಲ. ನೀವು ಆರಸ್ ಬಂದಿಲ್ಲ, ನಿಮ್ಮ ಮೆಜಾರಿಟಿ ಇಲ್ಲ. ನಮ್ಮ ಮೆಜಾರಿಟಿ ಆಗೈತಿ. ಇದಕ್ಕಿಂತ ಮೊದಲು 13 ದಿವಸ ಮಾಡಿ ಹೋಗಿರಿ. ಇದು ಮಾಡ್ಲಾಕ್ಕೆ ಹೋಗಬೇಡ್ರಿ. ರೆಸಾರ್ಟ್ ಕರ್ಕೊಂಡು ಹೋಗಿ, ಬಾಂಬೆ, ಗೋವಾ, ಪೂನಾ ಕರ್ಕೊಂಡು ಹೋಗಿ, ನಮ್ಮ MLAಗಳಿಗೆ ನೀವು ಕರ್ಕೊಂಡು ಹೋಗಿ ಮಾಡಿದ್ರು ಏನು ಆಗಂಗಿಲ್ಲ. ನಮ್ಮ ಸರ್ಕಾರ ನಮ್ಗೆ ಸುಭದ್ರ ಇರ್ತೈತಿ. ನೀವು ಏನೂ ಮಾಡಿದ್ರೆ ಆಗಂಗಿಲ್ಲ. ಇದು ಮಾಡ್ಲಾಕ್ಕೆ ಹೋಗಬೇಡಿ. ನಿಮ್ಗೆ ನಾಚಿಕೆ ಇದ್ರೆ ಬಿಟ್ಟು ಬಿಡಬೇಕು ಇದು ಮಾಡೋದು. ನಮಸ್ಕಾರ. ಇವತ್ತಿನ ದಿನ ಏನು ಬಿಜೆಪಿದವರು ಪ್ರಜಾಪ್ರಭುತ್ವದ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ. ಇದು ಈಗಿನಿಂದ ಅಲ್ಲ, ಅವರು ಮೊದಲಿನಿಂದನೂ ಆಪರೇಷನ್ ಕಮಲ ಡೇ 1 ಶುರು ಮಾಡಿದ್ದಾರೆ. ಪ್ರಜೆಗಳ ಆದೇಶದಂತೆ ಅವರಂತೆ ಹೋಗಬೇಕು. ಯಾವುದೇ ಒಂದು ಸಂವಿಧಾನದಲ್ಲಿ ಜನರಿಗೆ ತಾರತಮ್ಯ ಇಲ್ಲದೆ ಎಲ್ಲರನ್ನು ಒಟ್ಟಾಗಿ ನೋಡಿಕೊಂಡು ಜನರ ಆದೇಶವನ್ನು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರು ಪ್ರಮಾಣ ವಚನ ತಗೊಂಡಿರ್ತಾರೆ ಒಂದು ಶಾಸಕರಾಗಿ.
ಅದಾದಮೇಲೆ ಈಗ ಏನು ಅವರು 30 ಕೋಟಿ 50 ಕೋಟಿಗಂತ ಖರೀದಿ ಮಾಡಬೇಕು ಅಂತೇಳಿ ದಿನಪ್ರತಿನಿಂದನೂ ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಎದ್ದರೆ ಏನಿರುತ್ತೆ, ಇವತ್ತು BJP ಅವರು ಅವರಿಗೆ 50 ಕೋಟಿ ಕೊಟ್ಟಿದ್ದಾರೆ, 20 ಕೋಟಿ ಕೊಟ್ಟಿದ್ದಾರೆ, 40 ಕೋಟಿ ಕೊಟ್ಟಿದ್ದಾರೆ. ಆ ಥರ ಆಪರೇಷನ್ ಕಮಲ ಮಾಡ್ತಿದ್ದಾರೆ. ಇಂಥದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರು ಖಂಡಿಸ್ತೇವೆ. ಜನ ಇಂಥ ಆದೇಶವನ್ನು ಧಿಕ್ಕರಿಸುತ್ತೆ. ಹಾಗಾಗಿ ನಮ್ಮ ರಾಜ್ಯಪಾಲರನ್ನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ನಾವು 2 ಪಕ್ಷಗಳಿದ್ದಾವೆ, ನಮ್ಮ ಬಹುಮತ ಇದೆ, ನಮ್ಮನ್ನು ಶಾಂತಿಯುತವಾಗಿ ಸರ್ಕಾರ ನಡೆಸಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದ. आज हमारा प्रोग्राम ये प्रतिभटने करने का बारे में भी सोचे तो ये हमारे बीजेपी के कार्यकर्ता जो अमित शाह हैं, ये पूरे हमारे कांग्रेस के लीडरों को उठा ले जाकर होटल में रख को अपना उन्हें काम करने वास्ते सरकार गिराने वास्ते सोच रहे हैं. ये ऐसा तो हो नहीं सकता. अब होने जा रहा है, अगर तुम्हें बोल रहे हो तो हो नहीं सकता. हमारी सरकार कंटिन्यू हुई और हमारी आशा है. और रही बात इसकी, ये आज का काम नहीं है. ये बीजेपी ये लोग हमारे जो सरकार जो बनी है ये वो हमारे लोग चुन ले कैसे. ये बीजेपी के लोग क्या करते हैं, इनको चुनने का आता नहीं, करने आता नहीं. ये मशीन सेटिंग करना, जीतना नहीं हुआ बात, ये काम करना, उठा ले जाना, उठा ले जाकर होटल में रखना, होटल में रखो, खरीद लेना हमारे लोगों को, ये इनका काम है. इसके सिवा इनको काम करने आता नहीं. अगर इनको जितना है 1 by 1 करना रहा तो खाली ये मशीन बंद करो, ये मशीन बंद करो, वीएम मशीन बंद करो, सीधा डायरेक्ट आओ बैलेट पेपर के ऊपर आओ. उसके बाद क्या होता है क्या नहीं तुम्हारा मान. तो जैसा हमारी कांग्रेस सरकार है पेपर में गद्दल हो सकती है. वो नहीं हो सकती. कैसा हो सकती है गद्दार बढ़ता होगा क्या तुम लेके कैसा होती है. लास्ट टाइम चेंज होगा में तो ये मशीन आया नहीं है. कैसा तो वो तुम्हारी यूपी बिहार के साथ पेटा उठा लगाकर चेंज होता है. तो तुम्हें हमारे प्रोटेक्ट कर लो, यहाँ कर लो तो पाला. उसकी डेंजर गद्दल ये है तुम्हारा कौन सा वीएम मशीन का. वहाँ बैठ को तुम्हें कहाँ बैठ को तुम ये हाईजैक करते बैठ रहते हैं. अरे हमारी सरकार 60 साल चली, जब क्या ना अब भी तुम्हें ये ये करने लगे. करो कितने दिन करते हैं, इसके बाद भी हमारी सरकार कंटिन्यू वीवीपैट पर करो. इसके ऊपर तुम्हारे वीवी मशीन कार्ड को हमारे बैलेट पेपर के ऊपर चालू करो. उसके बाद देखो और हमारे 60 साल हमारी सरकार चलेंगे. जय हिंद जय करना. नाम सर. नाम जमीर अहमद बख्शी, सिटी ब्लॉक कांग्रेस प्रेसिडेंट. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆಯನ್ನು ಮಾಡುತ್ತಿರುವಂಥ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಕೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಜಾತ್ಯತೀತ ಶಕ್ತಿಗಳು ಒಂದಾಗಿ ಅಧಿಕಾರ ನಡೆಸಿದ್ರೆ ಕರ್ನಾಟಕದಲ್ಲಿ ಅವರಿಗೆ ಸಹಿಸದೆ ಅವರು ಚುನಾಯಿತ ಶಾಸಕರನ್ನು 25-30 ಕೋಟಿ ಕೊಟ್ಟು ನಿಮಗೆ ಮಂತ್ರಿ ಪದವಿಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಅಧಿಕಾರದ ಆಮಿಷೆಯನ್ನು ತೋರಿಸಿ ಇವತ್ತು ಜನತಾ ನ್ಯಾಯಾಲಯದಲ್ಲಿ ತೀರ್ಪನ್ನು ಖಂಡಿಸಿ ಏನು ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಜೊತೆಗೆ ಈ ರಾಜ್ಯದ ಅಧ್ಯಕ್ಷರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮಾಡ್ಲಾಕತ್ತಿದ್ದಾರೆ. ಇದು ಖಂಡನೀಯದ. ಕರ್ನಾಟಕ ರಾಜ್ಯದ ಜನತೆ ಮುಂಬರುವಂಥ ದಿನದಲ್ಲಿ ಇವರು ಮಾಡಿದ ತಪ್ಪುಗಳಿಗೆ ಈಗಾಗಲೇ ಶಿಕ್ಷಣ ಕೊಟ್ಟಾರ. ಆದರೆ ಇನ್ನು ಇದನ್ನೇ ಮುಂದುವರಿಸಿದ್ರೆ ಇವತ್ತು ಕರ್ನಾಟಕ ರಾಜ್ಯದ 6 ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ರೊಚ್ಚಿಗೆದ್ದು ಈ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಖಂಡಿಸ್ತಾ ಇದ್ದೀವಿ. ವಿಠ್ಠಲ್ ಕಟಕದವನು ಮಾಜಿ ಶಾಸಕ, ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ತಮ್ಮ ಒಂದು ಅಧಿಕಾರದ ಆಶಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ನ್ಯಾಯವನ್ನು ಕೊಗ್ಗಲೆ ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಹಾಗೂ JDS ಶಾಸಕರನ್ನ ಖರೀದಿ ಮಾಡುವ ಮುಖಾಂತರ ಮುಂಬೈ ರೆಸಾರ್ಟ್ನಲ್ಲಿ, ಗೋವಾ ರೆಸಾರ್ಟ್ನಲ್ಲಿ ಒಯ್ದು ಅವರನ್ನು ಕೂಡಿ ಹಾಕಿ ಒಂದು ಈಗಾಗಲೇ ಹಿಂದೆ ವಿಧಾನಸಭೆ ಚುನಾವಣೆ ಆದ ಕೂಡಲೇ ಗೌರವಾನ್ವಿತ ರಾಜ್ಯಪಾಲರು ಅವರಿಗೆ ಒಂದು ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೂ ಕೂಡ ಒಂದು ಬಹುಮತದ ಕೊರತೆಯಿಂದ ತಾವಾಗಿಯೇ ಒಂದು ರಾಜೀನಾಮೆ ಕೊಟ್ಟು ಹೋದರು. ಆ ಕೊಟ್ಟು ಹೋಗಿ ಒಂದು ವಿರೋಧ ಪಕ್ಷದಲ್ಲಿ ಇದ್ದು ಒಂದು ಸಹಕಾರ ಮಾಡುವುದನ್ನು ಬಿಟ್ಟು ಇವತ್ತು ಈ ಥರ ಒಂದು ಅನ್ಯಾಯ ಮಾಡಿ ಎಲ್ಲ ಶಾಸಕರಿಗೆ ಒಂದು ಮಿನಿಸ್ಟರ್ ಆಶೆ ತೋರಿಸಿ ಒಂದು ಹಣದ ಆವಿಷ್ಯವನ್ನು ಒಡ್ಡಿ ಇವತ್ತು ಈ ಥರ ಮಾಡ್ತಾ ಇದ್ದದ್ದು ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಖಂಡನೆಯನ್ನು ಮಾಡಿ ಏನಾದರೂ ಯಡಿಯೂರಪ್ಪನವರು ಅಧಿಕಾರದ ಆಸೆ ಬಿಡಬೇಕಂತ ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ.
रविगौड़ पाटिल, जिला कांग्रेस अध्यक्ष, बीजापुर। सुहाने सफर का अब लीजिए आनंद, आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।